ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಇವತ್ತೊಂದು ಸೂಪರ್ ಆಗಿರುವಂಥ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಫುಲ್ ಡೇ ವ್ಲಾಗೆ. ಸೊ ಇವತ್ತು ಹೊಸ ಒಂದು ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಬಂದು ಶ್ರೀ ವಿಷ್ಣು ಪಾರ್ಕು, ಮನೆ ಹತ್ರನೇ ಸ್ವಲ್ಪ ಓಪನ್ ಆಗಿದೆ ಹೊಸದಾಗಿ. ಹೇಗಿದೆ ನೋಡೋಣ ಅಂತ ಬಂದ್ವಿ. ಬಿಕಾಸ್ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಹೊರಗಡೆನೇ ತಿನ್ನಬೇಕಾಗಿತ್ತು ಇವತ್ತು. ಸ್ವಲ್ಪ ಬೇಗ ಹೊರಟು ಲಿಯಾದು ಸ್ಕೂಲ್ ಅಡ್ಮಿಷನ್ ಇದೆ, ಆಮೇಲೆ ಸ್ವಲ್ಪ ಪರ್ಸ್ನಲ್ ವರ್ಕ್ಸ್ ಎಲ್ಲ ಇದೆ. ಹಾಗಾಗಿ ನಾನು ರೆಡಿಯಾಗಿಬಿಟ್ಟೆ ಬೇಗ ಎದ್ದು. ಇವರಿಬ್ಬರು ಸ್ವಲ್ಪ ಲೇಟಾಗೇ ಎದ್ದುಬಿಟ್ಟು ರೆಡಿ ಆಗಿರಲಿಲ್ಲ. ತಿಂಡಿ ಆದಮೇಲೆ ಹೋಗಿ ಅವ್ರು ರೆಡಿ ಆಗಿಬಿಟ್ಟು ಬರ್ತಾರೆ. ಸೊ ಅವಳಿಗೆ ಬಂದು ನಾನು ಇಡ್ಲಿ ಸಾಂಬಾರು ಕೊಡಿಸಿದ್ದೆ. ನಾನು ಈ ಫುಡ್ಡನ್ನ ಆರ್ಡ್ರ್ ಮಾಡಿಕೊಂಡೆ, ಅವರು ರೈಸ್ ಬಾತ್ನ ಆರ್ಡ್ರ್ ಮಾಡಿಕೊಂಡ್ರು. ಟೇಸ್ಟಿಯಾಗೇ ಇತ್ತು. ಸ್ವಲ್ಪ ಜಾಸ್ತಿ ತುಪ್ಪ ಎಲ್ಲ ವೆರೈಟಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅವ್ರ ಹತ್ರ ಸ್ವಲ್ಪ ತೊಗೊಂಡು ತಿಂದು ತುಂಬ ಫೀಲಿಂಗ್ ಆಗಿರುತ್ತೆ. ಸೊ ನಾವೆಲ್ಲ ತಿನ್ಕೊಂಡ್ಬಿಟ್ಟು, ಸೊ ಅವಳಿಗೊಂದು ವಾಟರ್ ಮಿಲನ್ ಜ್ಯೂಸ್ ಬೇಕು ಅಂತ ಅಂದಿದ್ಲು. ಸೊ ಅವಳಿಗೊಂದು ವಾಟರ್ ಮಿಲನ್ ಜ್ಯೂಸ್ ತೊಗೊಂಡು ನಮಗೊಂದು ಫಿಲ್ಟರ್ ಕಾಫಿ ಆರ್ಡ್ರ್ ಮಾಡಿದ್ವಿ. ಕಾಫಿ ಅಂತೂ ಸೂಪರಾಗಿತ್ತು. ಫುಡ್ ಬಂದು ನನಗೆ ಸ್ವಲ್ಪ ಸ್ವೀಟ್ ಇದರೆಲ್ಲ ಇಷ್ಟ ಆಗಲ್ಲ. ಸೊ ಇವ್ರು ನಾರ್ಮಲಾಗಿ ಇವ್ರದ್ದೆಲ್ಲ ಸ್ವಲ್ಪ ಸ್ವೀಟ್ಸೇ, ವೆಜಿಟೇರಿಯನ್ಗೆ ತುಂಬ ಚೆನ್ನಾಗಿರುತ್ತೆ ಫುಡ್ ಇದು. ಸೊ ನಾವು ಖಾರ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೋಸ್ಕರ. ಸೊ ಒಂದು ಫಿಲ್ಟರ್ ಕಾಫಿನ ಕುಟ್ಕೊಂಡು ಮನೆಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಲಿಯಾ ಸ್ಕೂಲ್ಗೆ ಹೋದ್ವಿ. ಸೊ ಲಿಯಾ ಸ್ಕೂಲ್ ಬಗ್ಗೆನೇ ಮೇಯ್ನಾಗಿ ನಾನು ಅಪ್ಡೇಟ್ ಮಾಡಬೇಕಂತಲೇ ಇದ್ದೆ. ಬಿಕಾಸ್ ಎಷ್ಟೋ ಜನ ತುಂಬ ಕನ್ಫ್ಯೂಷನಲ್ಲಿ ಇರ್ತೀವಿ. ಸೊ ನಾನು ಅದೇ ಥರ ಇದ್ವಿ. ಇಯರ್ಲಿ ಒನ್ಸ್ ಎಲ್ಲ ಪ್ಯಾರೆಂಟ್ಸ್ಗೂ ಬರುವಂಥ ಒಂದು ಕನ್ಫ್ಯೂಷನ್ನೇ. ಸೊ ಏನಂದರೆ ಅವಳದು ಅಕ್ಟೋಬರ್ ಬಾರ್ನ್ ಆಗಿರೋದ್ರಿಂದ ಅವಳಿಗೆ ಬಂದು ಸ್ವಲ್ಪ ಪ್ರಾಬ್ಲಮ್ಮೇ ಇತ್ತು. ಬಿಕಾಸ್ UKGಯಿಂದ ಫಸ್ಟ್ ಗ್ರೇಡಿಗೆ ಹೋಗಬೇಕಾದ್ರೆ 6 ಇಯರ್ಸ್ ಕಂಪ್ಲೀಟ್ ಆಗಬೇಕು ಅಂತ ರೂಲ್ ಇದೆ. ಸೊ ಬಟ್ ಈ 2024ಇಂದ ಏನು 5.5 ಇಯರ್ಸ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೋದು ಅಂತ ಹೇಳಿದರು. ಬಟ್ ಅವಳು ಸ್ವಲ್ಪ ಚಿಕ್ಕವಳಾಗಿದ್ದರಿಂದ ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕೋದಾ ಇಲ್ಲ UKGಗೆ ಹಾಕೋದಾ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕೋದಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ. ಕೊನೆಗೊಂದು ಕನ್ಕ್ಲೂಷನಿಗೆ ಬಂದ್ವಿ. ಸೊ ಅವ್ರ ಟೀಚರ್ಸು ಮತ್ತು ನನ್ನ ಫ್ಯಾಮಿಲಿರೋ ನಮ್ಮ ಆಂಟಿ ಅವರು ಟೀಚರ್ ಆಗಿದ್ದರು. ಸೊ ಅವರೆಲ್ಲ ಏನು ಹೇಳಿದ್ರು ಅಂತ, ಅವಳು ತುಂಬ ಆ್ಯಕ್ಟಿವ್ ಆಗಿ ಇದ್ದಾಳೆ, ಏನೂ ಪ್ರಾಬ್ಲಮ್ ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಗೆ ಅವಳು ಆರಾಮಾಗಿ ಹಾಕಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದಿದ್ರು. ಸೊ ಹಾಗಾಗಿ ನಾನು ಅಡ್ಮಿಷನ್ ಮಾಡಬೇಕಾದ್ರೆ ಸ್ವಲ್ಪ ಲೇಟೇ ಆಗಿತ್ತು. ಬಟ್ ಇಲ್ಲೇನಂದರೆ ಈ ಸ್ಕೂಲ್ಸಲ್ಲೆಲ್ಲ ಅಡ್ಮಿಷನ್ ಅವ್ರು ಹೇಳಿದ ಡೇಟಿಗೆ ಮಾಡಿಲ್ಲ ಅಂದರೆ ನಾವು ಫೈನ್ಸ್ ಕಟ್ಟಬೇಕಾಗತ್ತೆ. ಅದೇ ರೀತಿ ಕ್ರೆಡಿಟ್ ಕಾರ್ಡ್ಸ್ ಏನಾದರೂ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜಸ್ಸು ಪೇ ಮಾಡಬೇಕಾಗತ್ತೆ. ಬಟ್ ಫೀಸ್ ಅಂತೂ ವಿಪರೀತ ಜಾಸ್ತಿ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ಕಂಟಿನ್ಯೂ ಮಾಡಬೇಕು. ಇವಳು ಓದ್ತಿರೋ ಸ್ಕೂಲ್ ಅಂತ ಅವಳಿಗೆ ಅಡ್ಜಸ್ಟ್ ಆಗಿದೆ. ಸಿಲೆಬಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಆದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ನೋಡಿ ಎಷ್ಟು ಬುಕ್ಸ್ ಕೊಟ್ಟಿದ್ದಾರೆ. ನಾನು ಸೀನಿಯರ್ KGದು ನಿಮ್ಗೆ ವಿಡಿಯೋ ಮಾಡಿ ಹಾಕಿರ್ತೀನಿ ಬುಕ್ಸ್ ಎಷ್ಟಿದೆ ಅಂತ. ಬಟ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಒಂದು ದೊಡ್ಡ ಡಬ್ಬ ಅಂದರೆ ನಿಮಗೆ ಗೊತ್ತಿರುತ್ತೆ ನೋಡಬೇಕಾದ್ರೆ. ಸೊ ಫುಲ್ ಕಿಟ್ಟೇ ಕೊಟ್ಬಿಡ್ತಾರೆ ಅವ್ರಿಗೆ. ಅವಳಿಗೆ ನಾನು ಇವತ್ತೇ ಎಲ್ಲ ಫುಲ್ ಆರ್ಡ್ರ್ ಮಾಡಿಬಿಟ್ಟು ಬಂದುಬಿಟ್ಟೆ. ಸ್ಕೂಲ್ ಯೂನಿಫಾರ್ಮ್ಸು, ಆಮೇಲೆ ಎಲ್ಲ ಅಲ್ಲೇ ಆರ್ಡ್ರ್ ಮಾಡಬೇಕು ನಾವು. ಸ್ಕೂಲ್ ಯೂನಿಫಾರ್ಮ್ಸು, ಶೂಸು, ಆಮೇಲೆ ಬುಕ್ಸ್ ಎಲ್ಲ. ಸೊ ನಾವು ಫೀಸ್ ಕಟ್ಟೋದ್ರಲ್ಲದೆ ಎಕ್ಸ್ಟ್ರಾ ಬಂದು ನಿಮಗೆ ಬಸ್ ಚಾರ್ಜಸ್ಸು ಮತ್ತು ಏನದು ಯೂನಿಫಾರ್ಮ್ಸ್ ಅವೆಲ್ಲ. ಸೊ ಇವ್ರದ್ದು ಯೂನಿಫಾರ್ಮ್ಸು ಕಲರ್ಫುಲ್ ಆಗಿರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಒಂದು ಯೂನಿಫಾರ್ಮು UKG LKGಗೆ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಅವ್ರಿಗೆ ಡಿಫ್ರೆಂಟ್ ಹೌಸಸ್ ಇರುತ್ತೆ. ಅದು ಯಾವ ಹೌಸ್ ಸಿಗುತ್ತೋ ಆ ಹೌಸ್ ಕಲರ್ದು ಅವರು ಹಾಕಬೇಕಾಗತ್ತೆ. ಸೊ ರೆಡ್, ಯೆಲ್ಲೋ, ಗ್ರೀನ್ ಆ ಥರ ಏನೋ ಇದೆ ಅನಿಸುತ್ತೆ. ಲಿಯಾಗೆ ಬಂದು ಅರ್ತ್ ಸಿಕ್ತು, ಹಾಗಾಗಿ ಅವಳಿಗೆ ಗ್ರೀನ್ ಯೂನಿಫಾರ್ಮು. ಸೊ ಅವಳದು ಗ್ರೀನ್ ಯೂನಿಫಾರ್ಮ್ ಆರ್ಡರ್ ಮಾಡಿದ್ವಿ, ಮತ್ತು ಸ್ಪೋರ್ಟ್ಸ್ ಯೂನಿಫಾರ್ಮ್ ಎರಡೂ ಆಲ್ಟರ್ನೇಟಿವ್ ಆಗಿ ಅವ್ರಿಗೆ ಹಾಕಿ ಕಳಿಸ್ಬೇಕಾಗತ್ತೆ. ಸೊ ತುಂಬ ಕನ್ಫ್ಯೂಷನ್, ತುಂಬಾ ನಮಗೆ ಮಕ್ಕಳ ಬಗ್ಗೆ ತುಂಬ ಚಿಂತೆ ಮಾಡಿ ಏನು ಮಾಡೋದಂತ ಗೊತ್ತಾಗದೆ ಅವ್ರದ್ದು ಲೈಫು ಅವ್ರಿಗೆ ಚೆನ್ನಾಗಿ ರೂಪಿಸ್ಕೊಡ್ಬೇಕಂತ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀವಿ. ಬಟ್ ಸ್ವಲ್ಪ ನಾವು ಯೋಚನೆ ಕಮ್ಮಿ ಮಾಡಿಬಿಟ್ಟು ಅವ್ರಿಗೇನು ಒಳ್ಳೆಯದು ಅನ್ನೋದನ್ನು ಯೋಚನೆ ಮಾಡಿ ಸ್ವಲ್ಪ ಡಿಸಿಷನ್ನ ಚೆನ್ನಾಗಿ ತೊಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ನಮಗೆ UKG ಅರ್ಧ ವರ್ಷದಿಂದನೇ ಸ್ಟಾರ್ಟ್ ಆಗೋಯ್ತು. ಇವಳಿಗೆ ಏನು ಮಾಡೋದು, ತುಂಬ ಚಿಕ್ಕವಳಿದ್ದಾಳೆ, ಮತ್ತು ಅಲ್ಲಿ ಏನೇ ಇದ್ರೂ ಇವಳು ಸ್ವಲ್ಪ ಚಿಕ್ಕವಳಾಗ್ತಲ್ಲ. ಇರೋರೆಲ್ಲ 6 ಇಯರ್ಸ್ ಮೇಲೆ 6-7 ಇಯರ್ಸ್ ಇದೆ ಅವಳ ಕ್ಲಾಸಲ್ಲಿರೋರು. ಸೊ ಇವಳು ಮತ್ತು ಇನ್ನೊಂದು 2-3 ಜನ ಇವಳು ಏಜಲ್ಲೇ ಇದ್ದಾರೆ, ಅಂದರೆ 1 ಮಂತ್ 2 ಮಂತ್ಸ್ ಮೇಲೆ ಕೆಳಗನೆ. ಸೊ ಪರವಾಗಿಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾವು ಈ ಸತಿ ಫುಲ್ ಡಿಸೈಡ್ ಮಾಡಿಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಧೈರ್ಯ ಮಾಡಿ ಹಾಕಿಬಿಟ್ವಿ. ಬಿಕಾಸ್ 1 ಇಯರ್ಗೆ ಅನ್ನೋದು 1.5 lakh ಮೇಲೇ ಬರುತ್ತೆ ಅವ್ರಿಗಂತ ಖರ್ಚು. ಸೊ ಅದು ಒಂದು ಕನ್ಸನ್ನು. ಇನ್ನೊಂದು ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಿಸ್ಬೋದು, ಅವರೇ ಹೇಳ್ತಾರೆ ಟೀಚರ್ಸೇ.
ಆ್ಯಕ್ಟಿವ್ ಆಗಿಲ್ಲ ರಿಪೀಟ್ ಮಾಡಿಸಿ ಅಂತ. ಬಟ್ ಇವಳು ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಪುಷ್ ಮಾಡಿಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದೆ ಅವಳಿಗೆ. ಕನ್ನಡನ ಆಲ್ರೆಡಿ UKG ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಬಟ್ ಕನ್ನಡ ಸಬ್ಜೆಕ್ಟ್ಸ್ ಇದೆ, ಹಿಂದಿ ಸಬ್ಜೆಕ್ಟ್ ಇದೆ, ಆಮೇಲೆ ಸೋಷಲ್ಲು, ಮ್ಯಾಥ್ಸು ನಮ್ಗೆ ಹೇಗೆ 5th 6th ಬರುತ್ತೋ ಎಲ್ಲದನ್ನು ಅವರಿಗೆ ಇವಾಗಲೇ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಕೊಟ್ಬಿಡ್ತಾರೆ. ಸೊ ಬುಕ್ಸಸ್ ಅಂತೂ ತುಂಬಾ ಇದೆ. ಆ 10 ಮಂತ್ಸಲ್ಲಿ ಅದೆಷ್ಟು ಓದ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಟೈಮಿಂಗ್ಸು ಚೇಂಜ್ ಆಗುತ್ತೆ ಅವ್ರದ್ದು ಬಂದು ಫುಲ್ ಡೇ ಇರುತ್ತೆ. ಸೊ ಅವಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಗೆ ಅದೊಂದು ಕನ್ಸರ್ನ್ ಇದೆ, ಬಟ್ ಆಸ್ ಎ ಮದರ್ ಅವಳು ಗ್ರೋನ್ ಅಪ್ ಆಗಬೇಕು, ಅವಳು ಇಂಡಿಪೆಂಡೆಂಟಾಗಿ ಇರಬೇಕು ಅನ್ನೋದು ಇಷ್ಟನೇ. ಬಟ್ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ, ಹಾಫ್ ಡೇಗೆ ಬಂದುಬಿಡ್ತಾಯಿದ್ರು, ಸ್ವಲ್ಪ ಧೈರ್ಯ ಇರ್ತಾಯಿತ್ತು. ಇವಾಗ ಫುಲ್ ಡೇ ಅನ್ನೋದಕ್ಕಿಂತ ನಮ್ಮ ಮೈಂಡು ನಾವು ಸೆಟ್ ಮಾಡ್ಕೋಬೇಕು. ಬಿಕಾಸ್ ನಮಗೂ ಇದೆಲ್ಲ ಫುಲ್ಲು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಟೆನ್ಷನ್ ಆಗದೆ ಸ್ವಲ್ಪ ಆ್ಯಸ್ ಎ ಮದರ್ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ಅವ್ರಿಗೂ ಸ್ವಲ್ಪ ಬೂಸ್ಟ್ ಮಾಡಬೇಕು. ನಾನು ಸ್ವಲ್ಪ ಏನಾದರೂ ಡಲ್ ಆದ್ರೂ ಅವಳೇ ಬಂದು ಹೇಳ್ತಾಳೆ, ನಾನು ಹೋಗ್ತೀನಿ ಮಮ್ಮಿ, ನಾನು ಆರಾಮಾಗಿರ್ತೀನಿ, ಬರ್ತೀನಿ ಅಂತ. ಬಟ್ ನಮಗೆ ಒಂದು ಸ್ವಲ್ಪ ಮನೇಲಿ ಅವಳು ಇದ್ದು ಸ್ವಲ್ಪ ನಮಗೂ ಬೇಜಾರು ಅನಿಸುತ್ತೆ. ಹೇಳಬೇಕಾದ್ರೆ ನನಗೆ ತುಂಬಾ ಎಮೋಷನಲ್ ಆಗ್ತಾ ಇದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವಳ ಲೈಫ್ ನಾವು ನೋಡಲೇಬೇಕು. ಅದೊಂದು ತುಂಬ ಕನ್ಸರ್ನ್ ಇತ್ತು ನನಗೆ. ಸೊ ಹಾಫ್ ಡೇಲಿ UKG ಆದರೆ ಬೇಗ ಬಂದುಬಿಡ್ತಾಳೆ, ಸ್ವಲ್ಪ ಅವಳು ಟೈಮ್ನ ಎಂಜಾಯ್ ಮಾಡ್ಬೋದು. ಸುಮ್ಮನೆ ಇವಾಗಿಂದ ಬ್ಯುಸಿ ಆಗಿಬಿಟ್ರೆ ಫುಲ್ ಡೇ ಅಂತ ಅಂದರೆ ಫುಲ್ ಬ್ಯುಸಿ ಆಗ್ತಾರೆ. ಎಕ್ಸ್ಟ್ರಾ ಕ್ಲಾಸಸ್ ಏನೂ ಮಾಡೋಕ್ಕಾಗಲ್ಲ, ಮನೆಗೆ ಬರೋಷ್ಟರೊಳಗೆ 4 o'clock ಆಗಿಬಿಡುತ್ತೆ ಅನ್ನೋದೇ ನನಗೆ ತುಂಬಾ ಕನ್ಸರ್ನ್ ಇತ್ತು. ಸೊ 57 ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಅದರಲ್ಲಿ ಏನೇನಿದೆ ಅಂದರೆ ಒಂದೊಂದು ಕಿಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈ ಪ್ಲಾಸ್ಟಿಕ್ ಕವರ್ ಕೂಡ ಅವ್ರು ಕೌಂಟ್ ಮಾಡಿಕೊಡ್ತಾರೆ, ಆ ರೀತಿ ಟೋಟಲಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿ ಅವ್ರಿಗೆ ಬೇಕಾಗಿರೋ ಪೆನ್ಸಿಲ್ಸು, ಎರೇಸರ್ಸು, ಸ್ಕೇಲ್ಸು, ಬ್ರಷಸ್, ಪೇಂಟ್ ಬ್ರಷಸ್ಸು, ಪೇಂಟಿಂಗ್ದು ಬೇಕಾಗಿರೋ ಪ್ರಾಡಕ್ಟ್ಸು ಎಲ್ಲದನ್ನು ಅವರೇ ಕೊಟ್ಬಿಡ್ತಾರೆ. ನಮ್ದು ಏನು ಖರ್ಚು ಇರಲ್ಲ, ಅವ್ರಿಗೆ ನಾವು ಇದನ್ನು ಕೊಟ್ಟು ಕಳಿಸ್ಬಿಟ್ರೆ ಅವ್ರು ಇಟ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ಕೊತಾರೆ. ಸೊ ಈ ರೀತಿ ಕಿಟ್ ಅವ್ರದ್ದು ಅಂತ ಕೊಡ್ತಾರೆ, ಅವ್ರದ್ದು ಹೆಸರು ಬರೆದ್ಬಿಟ್ಟು ನಾವು ಅದನ್ನು ಸೆಂಡ್ ಮಾಡಿಬಿಡ್ತೀವಿ. ಸೊ ಅವ್ರ ಸ್ಕೂಲಲ್ಲಿ ಇಟ್ಬಿಟ್ಟು ಅವ್ರಿಗೆಲ್ಲದನ್ನೂ ಓದಿಸಿ ಏನೇನು ಅವ್ರಿಗೆ ಬೇಕು ಅನ್ನೋದನ್ನು ಅವರೊಂದು ಡೈರಿಯಲ್ಲೇ ಇಂಟಿಮೇಟ್ ಮಾಡ್ತಾ ಇರ್ತಾರೆ. ಸೊ ನಾವು ಕಮ್ಯುನಿಕೇಷನ್ ಮಾಡೋದು ಅವ್ರಿಗೆ ಕೊಡೋ ಒಂದು ಡೈರಿನೇ. ಸೊ ಆ ಡೈರಿಯಲ್ಲೇ ನಮಗೆ ಎಲ್ಲ ಅವ್ರು ಏನು ಹೇಳಬೇಕು ಅದನ್ನು ಹೇಳ್ತಾರೆ, ನಾವು ಅದನ್ನೇನು ಕಮ್ಯುನಿಕೇಟ್ ಮಾಡ್ತೀವೋ ಅದನ್ನು ಮಾಡಬೇಕು. ಬಟ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ತುಂಬಾ ಸಬ್ಜೆಕ್ಟ್ಸ್ ಆ್ಯಡ್ ಆಗಿರೋದ್ರಿಂದ ಓದೋದಂತೂ ತುಂಬಾ ಇರುತ್ತೆ ಅವಕ್ಕೆ. ಸೊ ಇಷ್ಟೊಂದು ತುಂಬಾ ಜಾಸ್ತಿನೇ ಓದೋದು. ಬಿಕಾಸ್ ಸ್ಕೂಲಿಂದ ಬರೋದೇ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನು ಬಂದು ಅವ್ರು ಓದೋದು ಸ್ವಲ್ಪ ಕಷ್ಟನೇ. ಸೊ ಲೆಟ್ ಮಿ ಸಿ, ಇನ್ನೂ ಒಂದು 10 days ಇದೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ. ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಯಾವ ರೀತಿ ಎಲ್ಲ ಗ್ರೋನ್ ಅಪ್ ಆಗಬೇಕು, ಏನೇನು ಬೇಕು ಮಕ್ಕಳಿಗೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಂದೊಂದು ವರ್ಷಕ್ಕೂ ನಾವು ಅವ್ರನ್ನ ಒಂದೊಂದು ಸ್ವಲ್ಪ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಬೇಕು. ಇವಾಗ ಅವಳಿಗೆ ಸ್ವಲ್ಪ ಒಂದು UKG ಇರಬೇಕಾಗಿದ್ದಾನೆ ಕಿಕ್ ಸ್ಕೂಟರ್ ಕೇಳ್ತಾ ಇದ್ಲು. ಸೊ ಸರಿ, ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ತಾ ಇದ್ದಾಳೆ, 5 years ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೋಸ್ಕರ ಕಿಕ್ ಸ್ಕೂಟರ್ನ ಆರ್ಡರ್ ಮಾಡಿದೆ. ಈ ಕಿಕ್ ಸ್ಕೂಟರ್ ಬಂದು ಏನು ಅಂದರೆ ಒಂದು ಲೆಗ್ಸ್ನೆಲ್ಲ ನಮಗೆ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾಡುತ್ತೆ, ನಮ್ಮ ಬ್ರೈನ್ ಕೂಡ ಆ್ಯಕ್ಟಿವ್ ಆಗಿ ಇಟ್ಟಿರುತ್ತೆ, ಮಕ್ಕಳಿಗೆ ತುಂಬಾ ಬೂಸ್ಟಿಂಗ್ ಆಗಿರುತ್ತೆ, ತುಂಬ ಸ್ಟ್ರಾಂಗು ಮಾಡುತ್ತೆ ಬೋನ್ಸ್ನೆಲ್ಲ. ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಒಂದೊಂದು ಸತಿ ಇದೇನಾದರೂ ಸರಿ ಇಲ್ಲ ಅಂದರೆ ವೀಲ್ ಸಪ್ರೇಟಾಗಿ ಬಿಚ್ಕೊಂಡು ಬಂದುಬಿಡುತ್ತೆ, ಮಕ್ಕಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಇದನ್ನು ಟ್ರೈ ಮಾಡಿನೇ ಹೇಳ್ತಾ ಇರೋದು. ಸೊ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದು ಅಲ್ಲದೆ ನೀ ಕ್ಯಾಪ್, ಹ್ಯಾಂಡ್ ಕ್ಯಾಪ್ ಏನಾದರೂ ಇದ್ದರೆ ಸ್ಟಾರ್ಟಿಂಗಲ್ಲಿ ಹೆಲ್ಮೆಟ್ ಅಂತೂ ಖಂಡಿತ ಇರಲೇಬೇಕು. ಹಾಕಿಬಿಟ್ಟು ಅವ್ರಿಗೆ ನಿಮಗೆ ಗೊತ್ತಾಗುತ್ತೆ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರೆ ಅಂದಾಗ ಅದೇ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬಟ್ ಹೆಲ್ಮೆಟ್ ಅಂತೂ ಮಸ್ಟ್. ಯಾಕಂದ್ರೆ ಸ್ವಲ್ಪ ಫಾಸ್ಟಾಗಿ ಹೋಗ್ತಾರೆ, ಏನಾದರೂ ಸ್ಕಿಡ್ ಆದರೆ ಬಿದ್ದೋದ್ರೆ ಫಸ್ಟ್ ಬೀಳೋದೇ ತಲೆಗೇನೆ ಏಟು. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇಷ್ಟು ಚಿಕ್ಕ ಮಕ್ಳಿಗೆನೆಲ್ಲ ನೀವು ಕೊಡಬೇಕಂದ್ರೆ ನಾವು ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ದೊಡ್ಡೋಳಾಗಲಿ ಅಂತ ನಾಳೆ ಅಂತ ಅನಿಸಿ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೊಡಿಸಿದ್ದೀವಿ. ಸೊ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಇದೊಂದು ಮಕ್ಕಳಿಗೊಂದು ಅಪ್ಗ್ರೇಡ್ ಆಗೋವಾಗ ಅವ್ರಿಗೂ ಸ್ವಲ್ಪ ಒಂದು ಪ್ರಾಡಕ್ಟ್ಸ್ನೆಲ್ಲ ಅಪ್ಗ್ರೇಡ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಬ್ರೈನು ಇರುತ್ತೆ, ಅದೇ ರೀತಿ ಅವ್ರದ್ದು ನರ್ವ್ಸ್ ಎಲ್ಲನೂ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳುತ್ತೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ಇದೆ ಇದು. ಇದೇ ನಿಮಗೆ ಬೇಕು ಅಂದರೆ ನಾನು ನಿಮಗೆ ಲಿಂಕ್ ಕೊಡ್ತೀನಿ, ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಪ್ರಾಡಕ್ಟ್ಸ್ ಬಂದು ನಾವು ಲಿಂಕ್ ಕೊಟ್ಟಿದ್ದು ತೊಗೊಂಡು ನಿಮಗೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಆದ್ರೂ ಚೆಕ್ ಮಾಡ್ಕೊಳ್ಳಿ, ಒಂದಕ್ಕೆ 2 ಸತಿ ಚೆಕ್ ಮಾಡ್ಕೊಳ್ಳಿ, ರಿವ್ಯೂಸ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನೊಂದು 6 ಮಂತಿಂದ ನೋಡಿ ಚೆಕ್ ಮಾಡಿನೇ ಇದನ್ನು ಪರ್ಚೇಸ್ ಮಾಡಿರೋದು. ಸೊ ಇದ್ರನ್ನ ಫಿಟ್ಟಿಂಗು ಅಷ್ಟೇ ಅದರಲ್ಲಿ ಕೊಟ್ಟಿರ್ತಾರೆ, ಆ ಬುಕ್ಸ್ ಪ್ರಕಾರ ನಾವು ನೋಡಿಬಿಟ್ಟು ಓದಿ ಹೇಳಿದ್ರೆ ಆಯಿತು. ಸೊ ಇವಾಗ ಇದನ್ನು ಮೇಲೆ ಕೊಟ್ಟಿರೋಂಥ ಒಂದು ಟ್ಯಾಪ್ನ ಬಿಚ್ಚಿಬಿಟ್ಟು ಇದಕ್ಕೆ ಸೆಟ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. ಸ್ವಲ್ಪ ತಲೆ ಓಡಿಸ್ಬೇಕು ಇದಕ್ಕೆ. ಸೊ ಅವ್ರು ಕೊಟ್ಟಿದ್ದಾರಂತ ಏನು ಬಿಚ್ಚಕ್ಕೆ ಟೈಟಾಗಿ ಇದು ಮಾಡೋಕ್ಕಲ್ಲ ಹೋಗ್ಬೇಡಿ, ತುಂಬ ಈಸಿನೇ ಇದೆ. ಅದ್ರ ಪ್ರಕಾರ ನಾವು ಆ ಮ್ಯಾನ್ಯುವಲ್ ನೋಡ್ಕೊಂಡು ನಾವು ಮಾಡಿದ್ರೇ ಸಾಕು ಫಿಟ್ ಮಾಡೋದು.
ಬಟ್ ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಮಗೆ ಮಾರ್ನಿಂಗ್ ಸ್ಕೂಲಿಗೆ ಹೋಗಬೇಕಾದ್ರೆ ಅವ್ರಿಗೆ ಇದರಲ್ಲಿ ಕೊಡೋದು, ಅಥವಾ ಸೈಕ್ಲಿಂಗ್ ಬಂದು ಈವ್ನಿಂಗ್ ಸ್ವಲ್ಪ ಸೈಕ್ಲಿಂಗ್ ಕೊಡಬೇಕು. ಇವೆಲ್ಲ ಪ್ರಾಡಕ್ಟು ಮಕ್ಳ ಗ್ರೋತಿಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಫುಡ್ಡು ಸ್ವಲ್ಪ ಪ್ರಾಪರಾಗಿ ಕೊಡಿ, ಹೆಲ್ದಿ ಫುಡ್ಡನ್ನ ಕೊಡಿ. ಸೊ ಮಕ್ಕಳಿಗೆ ಮಿನಿಮಮ್ 5 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಕೊಡಿ. ಬಿಕಾಸ್ ಅವ್ರಿಗೆ 5 ಇಯರ್ಸ್ ಆದಮೇಲೆ ಸ್ವಲ್ಪ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರೋದಕ್ಕೆ, ಅಂದರೆ ಗ್ರೋತ್ ಸ್ವಲ್ಪ ಚೆನ್ನಾಗಿ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಕೊಡೋಕ್ಕೆ ಹೋಗಬೇಡಿ, ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಅದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.